ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಹತ್ಯೆ ಹಾಗೂ ದರೋಡೆ ಪ್ರಕರಣ ಸಂಬಂಧ ಕೃತ್ಯ ನಡೆದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟಿದ್ದಾರೆ. ಬೀದರ್ನ ಎಸ್ಬಿಐ ಮೇನ್ ಬ್ರಾಂಚ್ ಎಟಿಎಂ ಸಿಬ್ಬಂದಿ ಹತ್ಯೆ ಹಾಗೂ ದರೋಡೆ ಪ್ರಕರಣ ಸಂಬಂಧ ಕೃತ್ಯ ನಡೆದಂತ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ. ಎಸ್ಬಿಐ ಬ್ಯಾಂಕ್ ಮುಂದೆ ಹಾಡ ಹಗಲೇ ಶೂಟೌಟ್ ನಡೆದಿತ್ತು. ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಈಶ್ವರ್ ಖಂಡ್ರೆ. ಆರೋಪಿಗಳನ್ನ ಶೀಘ್ರವಾಗಿ ಬಂಧಿಸಿ ಅಂತ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಭದ್ರತಾ ಲೋಪದಿಂದ ಎಟಿಎಂ ಬಳಿ ಭದ್ರತೆಯ ಲೋಪದಿಂದ ಹೀಗಾಗಿರಬಹುದು ಅಂತ ಹೇಳಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಜೊತೆಗೆ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಪೊಲೀಸರ ಜೊತೆ ಒಂದಿಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ. ಜೊತೆಗೆ ತನಿಖೆ ಬಹಳ ಬೇಗ ಆಗಬೇಕು, ವಿಚಾರಣೆ ಬೇಗ ಆಗಬೇಕು, ತನಿಖೆ ಬೇಗ ಆಗಬೇಕು ಅಂತ ಕೂಡ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಬೀದರ್ನಲ್ಲಿ ನಡೆದಂತ ದುರ್ಘಟನೆ ಅತ್ಯಂತ ಆತಂಕಕಾರಿ. ತಕ್ಷಣ ಡಿಐಜಿ ಎಡಿಜಿಪಿ ಗೃಹ ಸಚಿವರ ಗಮನಕ್ಕೆ ತಗೊಂಡು ಬಂದಿದ್ದೆ ನಾನು. ಇಟ್ ಇಸ್ ವೆರಿ ಡೇಂಜರಸ್. ನಿನ್ನೆ ಹೈದರಾಬಾದ್ನಲ್ಲಿ ಗಾಯಾಳು ಶಿವಕುಮಾರನ್ನ ಕೂಡ ಭೇಟಿ ಮಾಡಿದ್ದೀನಿ. ಶಿವಕುಮಾರ್ ಚಿಕಿತ್ಸೆ ಬಗ್ಗೆ ವಿಚಾರಣೆ ಸರ್ಕಾರ ಅದರ ವೆಚ್ಚವನ್ನ ಭರಿಸುತ್ತೆ ಅಂತ ಕೂಡ ಹೇಳಿದ್ರು. ಶೂಟೌಟ್ಗೆ ವೆಂಕಟಗಿರಿ ಮೃತಪಟ್ಟಿದ್ದು ಬಹಳ ನೋವನ್ನ ತಂದಿದೆ. ಸಿಎಂ ಜೊತೆ ವಿಶೇಷ ಪರಿಹಾರದ ಕುರಿತು ಮಾತನಾಡಿದ್ದೀನಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ನೋಡಿ, ಆರೋಪಿಗಳನ್ನ ಶೀಘ್ರವಾಗಿ ಬಂಧಿಸಿ ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ. ಜೊತೆಗೆ ಏನು ಈ ಘಟನೆ ನಡೀತು, ಇದು ಬಹಳ ಆತಂಕಕಾರಿ. ನಿನ್ನೆ ಹೈದರಾಬಾದ್ಗೆ ತೆರಳಿ ಮತ್ತೊಬ್ಬ ಗಾಯಾಳು ಶಿವಕುಮಾರನ್ನ ಕೂಡ ನಾನು ಭೇಟಿ ಮಾಡಿಕೊಂಡು ವಿಚಾರಣೆ ಮಾಡ್ಕೊಂಡು ಬಂದಿದ್ದೀನಿ. ಆಸ್ಪತ್ರೆ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದೀನಿ ಅಂತ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ. ನನಗೆ ಮಾಹಿತಿ ಸಿಕ್ಕ ತಕ್ಷಣ ಅದಾದ್ಮೇಲೆ ನೇರವಾಗಿ ನಾನು ಹೈದರಾಬಾದ್ಗೆ ಬಂದು ರಾತ್ರಿ 11 ಗಂಟೆಗೆ ತೀವ್ರವಾಗಿ ರಕ್ತಸ್ರಾವವಾಗಿದ್ದು ಕೇರ್ ಆಸ್ಪತ್ರೆಯಲ್ಲಿ ಅವರ ಪರಿವಾರದವರಿಗೆ ಭೇಟಿಯಾಗಿ, ಹಿರಿಯ ವೈದ್ಯರಿಗೆ ಭೇಟಿಯಾಗಿ ಇವತ್ತು ಅವ್ರು ಬೇಗ ಗುಣಮುಖರಾಗಬೇಕು ಅನ್ನುವಂಥದ್ದು ಮತ್ತು ಅವ್ರಿಗೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳ ತೊಂದರೆ ಇರಬಾರ್ದು, ಇದ್ರೆ ಸರ್ಕಾರ ಸಂಪೂರ್ಣವಾಗಿ ನಾವೆಲ್ಲ ಕೂಡಿ ಭರಿಸ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾನೆ. ಅದೇ ರೀತಿಯಲ್ಲಿ ಯಾರು ಇವತ್ತು